ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡಮಪ್ಪ ಅಂದ್ರೆ, ಸೊ ಇವಾಗ ಹೊಸದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಿಲ್ಲ ಅಗ್ನಿವೀರ್ದು. ಸೊ ಅದ್ರ ಏಜ್ ಎಷ್ಟಿರ್ಬೇಕು, ಆಮೇಲೆ ಡೇಟ್ ಆಫ್ ಬರ್ತ್ ಏನಿರ್ಬೇಕು. ಸೊ ಬಹಳ ಹುಡುಗರಿಗೆ ಕನ್ಫ್ಯೂಸ್ ಇರೋದು ಏನಪ್ಪಾ ಅಂದ್ರೆ 2004 ನಂದು 1 ಅವರ್ 2004 ಐತಿ, ಇದು ಬರ್ಬೋದಾ ಇಲ್ವಾ ಅಂತೇಳಿ ಬಹಳ ಜನ ಐತಿ. ಆಮೇಲೆ 2008 ಮೇಲ್ಪಟ್ಟರು, ಸೊ ಅವರು ಕೂಡ ಬಹಳ ಡೌಟ್ ಐತಿ. ಸೊ ಈ ಒಂದು ವಿಡಿಯೋದಾಗ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಇನ್ನೇನಕ್ಕೆ ವೇಟ್ ಮಾಡೋದು, ಸೊ ಬೇಗನೆ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಾಗೇನೆ ನೀವೇನು ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದ್ರೆ, ಸೊ ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೂಡ ಮಾಡಿ. 1 ಅಕ್ಟೋಬರ್ 2004 ಹಿಡಿದು 1 ಏಪ್ರಿಲ್ 2008 ಒಳಗಡೆ ಯಾರದೆಲ್ಲ ಬರ್ತಾ, ಸೊ ಇವರೆಲ್ಲ ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ಅಕ್ಟೋಬರ್ ಒಳಗಡೆ ಬರೋ ಏನಾದ್ರಲ್ಲ, ಸೊ ಅವ್ರದ್ದು ಯಾರ್ದು ಬರಂಗಿಲ್ಲ. ಜೂನ್, ಜುಲೈ, ಆಗಸ್ಟ್, ಸೊ ಇವ್ರು ಯಾರ್ದು ಬರಂಗಿಲ್ಲ. 1 ಏಪ್ರಿಲ್ 2008 ಮೇಲ್ಪಟ್ಟವರು ಬರಂಗಿಲ್ಲ. ಸೆಪ್ಟೆಂಬರ್ ಒಳಗಡೆ ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ ಬರ್ತಲ್ಲ, ಸೊ ಇವ್ರದೆಲ್ಲ ಯಾರ್ದು ಏಜ್ ಬರಂಗಿಲ್ಲ. ಅಂದ್ರೆ ಆಲ್ರೆಡಿ ಏಜ್ ಬಾರ್ ಆಗಿದೆ ಅಂತ ಹೇಳಿ. ಅದ್ರ ಮೇಲ್ಪಟ್ಟು ನಿಮ್ಗೆ ಅಕ್ಟೋಬರ್ ಇಂದ ಬರುತ್ತಲ್ಲ, ಸೊ ಇವ್ರು ಆರಾಮಾಗಿ ಅಪ್ಲೈನ ಮಾಡ್ಬೋದು. ಆಮೇಲೆ 2005, 2006, 2007, ಸೊ ಇವ್ರದ್ದು ಯಾವುದೇ ಒಂದು ಮಂತ್ ಇದ್ದಪ್ಪ ಅಂದ್ರೂ ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು, ಯಾವ್ದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಏಪ್ರಿಲ್ 1 ಒಳಗಡೆ ಇದ್ದರದ್ದು ಮಾತ್ರ ಅಪ್ಲಿಕೇಶನ್ ಹಾಕಕ್ ಬರುತ್ತೆ. 2008 ಏಪ್ರಿಲ್ 1 ಒಳಗಡೆ ಇರುತ್ತಲ್ಲ, ಸೊ ಅವ್ರದ್ದೆಲ್ಲ ಹಾಕಕ್ ಬರುತ್ತೆ. ಏಪ್ರಿಲ್ 1, 2008 ಒಳಗಡೆ ಯಾರ್ದೆಲ್ಲ ಇರುತ್ತಲ್ಲ, ಸೊ ಇವ್ರ ಅಪ್ಲೈ ಮಾಡ್ಬೋದು. ಆಮೇಲೆ ನೀವು ಏಪ್ರಿಲ್ 2 ನಿಮ್ದಿತ್ತಪ್ಪ ಅಂದ್ರೆ, ಸೊ ನಿಮ್ದು ಕೂಡ ಈ ಸರಿ ಬರಂಗಿಲ್ಲ. ಏಪ್ರಿಲ್ 1ನೇ ಡೇಟ್ ಇದ್ದವ್ರಿಗೆ ಅಷ್ಟೇ ಬರುತ್ತೆ. ಏಪ್ರಿಲ್ 2ನೇ ತಾರೀಕು ಬಂತಪ್ಪ ಅಂದ್ರೆ, ಸೊ 2ನೇ ತಾರೀಕಿಂದ ಮೇಲ್ಪಟ್ಟು 3, 4, 5, 6, 7, 8 ಈ ರೀತಿ ಇರುತ್ತಲ್ಲ, ಸೊ ಇವ್ರದ್ದು ಯಾರ್ದು ಈ ಸಲ ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಅವ್ರಿಗೆ ನೆಕ್ಸ್ಟ್ ಅಲ್ಲಿ ಬರುತ್ತೆ. ನಿಮ್ಮೆಲ್ಲರಿಗೂ ಏಜ್ ಬಗ್ಗೆ ಇರತಕ್ಕಂಥ ಡೌಟ್ ಆಲ್ರೆಡಿ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ, ಸೊ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಆನ್ ಇದೆ. ಸೊ ಅಲ್ಲಿ ಹೋಗಿ ನೀವು ಕಮೆಂಟ್ ನ ಮಾಡಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ ನಾನು ನಿಮ್ಗೆ ಕ್ಲಿಯರ್ ನ ಮಾಡ್ಕೊಡ್ತೀನಿ. ಇನ್ನು ಕೇವಲ 1 ದಿನೊಳಗಡೆ ನಿಮ್ಗೆ ಹೊಸ ನೋಟಿಫಿಕೇಶನ್ ಕೂಡ ಬರ್ತಾ ಇದೆ. ಸೊ ಅದನ್ನು ಕೂಡ ನಿಮ್ಗೆ ಅಗ್ನಿವೀರ್ 2025 ಅಪ್ಲಿಕೇಶನ್ ಈಗ ನಾಳೆ ಅಥವಾ ನಾಡಿದ್ದು ಕರೀತಾರೆ. ಸೊ ಅದನ್ನು ಕೂಡ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾನು ಮತ್ತೆ ಫುಲ್ ವಿಡಿಯೋನ ಮಾಡ್ಬಿಟ್ಟು, ಸೊ ನಿಮ್ಗೆ ಇನ್ಫಾರ್ಮೇಶನ್ ಈ ಒಂದು ಚಾನಲ್ ಹಾಕ್ತೀನಿ. ಸೊ ಹಾಗಾಗಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡ್ಲೇಬೇಡಿ. ಹಾಗಿದ್ರೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಅಗ್ನಿವೀರ್ ನೋಟಿಫಿಕೇಶನ್ 2025 ಜೊತೆಗೆ.